ಹೋಗ್ಬಿಟ್ಟಿತ್ತು. ಗೋಲ್ಡ್ ಹೋಗ್ಬಿಟ್ಟಿತ್ತಾ? ಹಾ ಅದೇ ಮೇಡಮ್. ಸರ್, ಏನಿಲ್ಲ, ಅದು ಪಕ್ಕ ಇದೆ ಪೇಪರ್, ಗೊತ್ತಾಯ್ತಾ? ಹಾ ಮೇಡಮ್. ಪೇಪರ್ ಪಕ್ಕ ಇದೆ. ನಮ್ಮವರೇ ಹಾಸನ್ನವರೇ, ಅವರು ಹುಡುಗ ಅಮೆರಿಕದಲ್ಲಿದ್ರು, ಅವ್ರು ಎಷ್ಟ್ಗೆ ಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕೊಟ್ರು. ಹಾ ಬಟ್ ಮೇಡಮ್. ನಾವ್ ತಗೊಂಡ್ 6-7 ವರ್ಷ ಆಯ್ತು. ಕಾಂಪೌಂಡ್ ಹಾಕೋಗ್ಲು ನಮ್ದು ಅಂತ ಹೇಳ್ತಾ ಇದ್ರು. ನಿನ್ನ ಹತ್ರ ಏನಿದೆ ತಗೋಬಾಪ ಅಂದ್ವಿ, ಅವ್ನ್ ಬರ್ಲಿಲ್ಲ. ಬಟ್ ಓಕೆ. ನಾವು ಮತ್ತೆ ಹಿಂಗೆಲ್ಲ ಮಾತಾಡ್ತಿದ್ದಾನಲ್ಲ ಅಂತ ಲಾಯರ್ಗೆ ಹೇಳಿಕ್ಕೆ ಒಂದು ಕೋರ್ಟಿಂದ ಒಂದು ಕ್ಲಿಯರೆನ್ಸ್ ತಗೊಳ್ಳೋಣ ಅಂತ ಕೋರ್ಟಿಗೆ ಹಾಕಿದೀವಿ. ಹಾ ಅವ್ನು ಮೇಡಮ್. ಅಷ್ಟ್ರಲ್ಲಿ ಏನೋ ಗೊಂದಲ ಮಾಡ್ಕೊಂಡು ನಮ್ ಲಾಯರ್ ಬಂದಿದಾರಂತೆ, ಅಲ್ಲಿ ನೋಡಿದಾರೆ, ಮಾತಾಡ್ತಾರೆ ಅವ್ರ ಲಾಯರ್. ಹಾ ಮೇಡಮ್, ನಿಮ್ ಲಾಯರ್ನ ಮಾತಾಡ್ಸಿದ್ವಿ ಮೇಡಮ್, ನಿಮ್ದೊಂದು ರಿಯಾಕ್ಷನ್ ತಗೊಳೋಣ ಅಂತ ಮಾಡಿದ್ವಿ. ಹಾ, ಗೊತ್ತಾಯ್ತು. ನಮ್ ಲಾಯರ್ ನಾವು ಪೇಪರ್ ಕೊಟ್ಟಾಗ್ಲೇ ಹೇಳಿದ್ರು ಇಲ್ಲ ಪಕ್ಕ ಇದೆ ಅಂತ. ಆಮೇಲೆ ನಮಗ್ ಪೇಪರ್ ಮಾಡಿರೋರು ಬೆಂಗಳೂರು ಲಾಯರ್, ಅವರು ನಮ್ ಫ್ಯಾಮಿಲಿ ಲಾಯರೇ. ಓಕೆ. ಬಟ್ ಇದ್ ಗೊತ್ತಲ್ಲ ಸರ್, ಅವನು ಬ್ಲಾಕ್ ಮೇಲ್ ಮಾಡ್ತಾನೆ ಎಲ್ಲರಿಗೂ, ಇಡೀ ಏರಿಯಾ ಮಾಡ್ತಾನಂತ. ಅವನು ನಮಗೂ ದುಡ್ಡು ಕೇಳ್ತಾ ಇದ್ದ, ದುಡ್ಡು ಕೊಟ್ರೆ ಬಿಡ್ತೀವಿ, ಇಲ್ಲ ಅಂದ್ರೆ ನಾನು ಎಂತ ದೊಡ್ಡವ್ರಿಗೆ ಬಿಟ್ಟಿಲ್ಲ ಅಂತ ಬೇರೆಯವ್ರ ಹತ್ರ ಹೇಳ್ ಕಳಿಸ್ತಾ ಇದ್ದ. ನಮ್ಮ ಹತ್ರ ಸಿಕ್ಕಿಲ್ಲ ಯಾವಾಗ್ಲೂ ಅವನು. ಓಕೆ ಸುಮ್ನೆ ಮೇಡಮ್. ದುಡ್ಡು ದುಡ್ಡು ಎಷ್ಟು ಕೊಡಕ್ ನಾವೇನ್ ಕೇಳ್ತಿದ್ರು ಮೇಡಮ್? ಕಳ್ತನ ಮಾಡಿಲ್ವಲ್ಲ ಸರ್. ಅವ್ನು ಹೇಳ್ದ ಅಂತ ನಾವ್ ದುಡ್ಡು ಕೊಡಕ್ ಆಗತ್ತಾ? ಹಾ ಹಾ, ದುಡ್ಡು ನಮ್ಗೆ ಅಂದ್ರೆ ಎಷ್ಟು ಹೇಳಿಲ್ಲ ಅವನು, ಕೇಳ್ತಿದ್ರು ನನ್ ಮೇಡಮ್? ಮುಂದೆ ಬಂದಿಲ್ಲ. ನಮ್ ಪಕ್ಕದ ಸೈಟ್ ಅವ್ರ ಹತ್ರ ಯಾವಾಗ್ಲೂ ಎದುರ್ಸೋದು, ನಾನು ಹಾ ಯಾವ ಹಾ ದೊಡ್ಡವ್ರಿಗೂ ಬಿಟ್ಟಿಲ್ಲ, ನಾನು ಇಲ್ಲಿ PDO ಕೆಲಸ ಮಾಡಿದ್ದೀನಿ, ನನ್ ಏರಿಯಾ ಎಲ್ಲ ಗೊತ್ತು, ನಾನು ಹಳೆ ತೆಗಿತೀನಿ ಅಂತ ಏನೋ ಹೇಳಿದ್ನಂತೆ. ತೆಗೆದ್ರೆ ಅವ್ನ್ ಇದ್ರೆ ಅವ್ನ್ ತಗೋತಾನಲ್ವಾ ಸರ್, ಕೋರ್ಟ್ಗೆ ಹಾಕಿದೀವಲ್ಲ ಹಾ ಮೇಡಮ್. ಈಗ ಅಷ್ಟೇ, ಕೋರ್ಟ್ ಏನ್ ನೋಡಿದ್ರೆ ಪ್ರಾಬ್ಲಮ್ ಅವ್ರು ಕೂಡ ಏನಿಲ್ಲ. ಅವ್ರನ್ನ ಅವನು ಕಾಂಪೌಂಡ್ ಹಾಕಿರೋದು ಹೊಡೆದಿದ್ದಾನಲ್ಲ, ಇವಾಗ ಡಿಫಾಮೇಶನ್ ಹಾಕ್ತಿವಿ ಬಿಡಿ. ಡಿಫಾಮೇಶನ್ ಆಗ್ತೀರಾ ಮೇಡಮ್? ಈ ಲಕ್ಷ್ಮಮ್ಮನವ್ರು ಏನಾರ ಮಾತಾಡಿದ್ರ ಅವ್ರ ಹತ್ರ ನೀವು? ಯಾರು ಇಲ್ಲ ಸರ್, ಲಕ್ಷ್ಮಮ್ಮ ಇವ್ನು ಕ್ರಿಯೇಟ್ ಮಾಡಿರೋದು, ಗೊತ್ತಾಯ್ತಾ? ಎಲ್ಲ ಫೇಕಾ ಮೇಡಮ್ ಇದು? ಹಾ, ಎಲ್ಲ ಫೇಕಾ? ಲಕ್ಷ್ಮಮ್ಮನವ್ರೆಲ್ಲ ಫೇಕಾ? ಅವನೇ ಕ್ರಿಯೇಟ್ ಮಾಡಿರೋದು. ಅವನು PDO ಅಲ್ಲ. ಲಕ್ಷ್ಮಮ್ಮ ಬರ್ಲಿ, ಮತ್ತೆ ಎದುರುಗಡೆ ಇವನ್ ಯಾಕೆ ಮಾತಾಡ್ತಾನೆ? GPA ಹೋಲ್ಡ್ರು ಇವನು ಆದ್ರೆ ಹಾ ಮೇಡಮ್. ಲಕ್ಷ್ಮಮ್ಮನ ಕರ್ಕೊಂಡ್ ಬರ್ಬೇಕಲ್ಲ. 7 ವರ್ಷ ಆಯ್ತು, ಯಾರು ಬಂದಿಲ್ಲ ಇವತ್ತವರೆಗೂ. ಇದುವರೆಗೂ ಯಾರು ಬಂದಿಲ್ಲ, ಇವ್ರೊಬ್ಬರೇ ಯಾರು ಬಂದಿಲ್ವಲ್ಲ ಸರ್. ಬಂದ್ರೆ ನಮ್ ಲಾಯರ್ ಬೆಂಗಳೂರವರು ನಮ್ ಫ್ಯಾಮಿಲಿದೆಲ್ಲ ಮಾಡಿರೋದು. ಹಾ ಹಾ ಅವ್ರ ಎದುರುಗಡೆ ಬಂದು ಕೇಳ್ದಾಗ ನಮ್ ಲಾಯರ್ಗೂ ನಾವ್ ಹೇಳ್ಬೋದು. ಯಾರು ಇಲ್ಲ, ಇವ್ರದ್ದು ಇದೊಂದ್ ದಂಧೆ ಇದೆ. ಇದು ಹಾಸನಲ್ಲಿ PDOದು. ಅವ್ನ ಯಾರೋ ನಟರಾಜ್ ಅಂತಾನಂತೆ ಅವನ ಹೆಸರು. ನಾನ್ ನೋಡಿಲ್ಲ, ನಾನು ಯಾವತ್ತು ಕೇಳಿಸ್ಕೊಂಡಿದೀನಿ, ಹೇಳ್ತಾ ಇರ್ತಾರೆ. ನಮ್ ಹುಡುಗ್ರ ಹತ್ರ ಎಲ್ಲ ಬಂದ್ ಮಾತಾಡ್ಬಿಟ್ಟು ಹೋಗಿದ್ದಾನೆ. ನಮ್ ಪಕ್ಕದ ಸೈಟ್ ಹುಡುಗ, ನಮ್ ಹುಡುಗನೇ, ಪೊಲೀಸ್ ಅವರು. ಹಾ ಹಾ. ಈಗ ಈ ಅವ್ರು ದೇವರಾಜನ್ ಅವರು ಗೊತ್ತಿರೋ GPA ಓಡ್ರು ಮೇಡಮ್, ಅವರು ಮಾತಾಡಿದ್ದಾರೆ, ಅವ್ರು ನಮ್ದು ಅಂತ ತಗೊಂಡಿದ್ದಾರೆ. ಈ PDO ಯಾರ್ ಮಾತಾಡ್ತಾರ ಫೋನಲ್ಲಿ, ಯಾರೋ ಮಾತಾಡೋದಲ್ಲ. ಲಕ್ಷ್ಮಮ್ಮ ಅನ್ನೋರು ನಮ್ ಎದುರುಗ್ ಬಂದು ಹಾ ಮೇಡಮ್. ಅವ್ರು ಯಾರು ಏನು ಅಂತ ನಮ್ಮ ಹತ್ರ ಕೇಳ್ಬೇಕು. ಅವ್ರು ಇವ್ನ್ GPA ಹೋಲ್ಡರ್ ಬರ್ಬೇಕು ಅಂದ್ರೆ ಓನರ್ ಯಾರು ಅಂತ ಗೊತ್ತಿರ್ಬೇಕಲ್ಲ. ನಾವೆಲ್ಲ ತಗೊಂಡಿದೀವಲ್ಲ, ಹಾ ಹಾ ಹಾ. ನೀವು ನಾವ್ ತಗೊಂಡಾಗ ಮೂಲದ್ ಎಲ್ಲ ಕರೆಕ್ಟ್ ನೋಡಿದೀವಿ, ಇತ್ತು ಮೇಡಮ್? ನಾವ್ ನೋಡಿದೀವಿ, ನಮ್ ಇಂದ್ಲವ್ರು ನೋಡವ್ರೆ, ಅದ್ರಿಂದ್ಲವ್ರು ನೋಡವ್ರೆ. ಅದೆಲ್ಲ ಪೇಪರ್ ನೋಡಿದ್ರೆ ಲಾಯರ್ ಮಾಡಲ್ವಲ್ಲ ಸರ್. ಹಾ ಮೇಡಮ್. ಈಗ ಎಷ್ಟು ಒತ್ತುವರಿ ಅಂತ ಮೇಡಮ್ ನಿಮ್ಗೆ ಹೇಳ್ತಿರೋದು ಅವರು? ಆತರ ಏನಿಲ್ಲ, ಫುಲ್ ಸೈಟು ಅಂತ ಅವ್ನ್ ನಮ್ಗೆ ಹೇಳಿರೋದು. ನಿಮ್ಗೆ 1,500,000 ಅಡಿ ಅಂತ ಹೇಳೋನ್, ಅದೆಲ್ಲ ಸುಳ್ಳು. ಒತ್ತುವರಿ ಸರ್, ಒತ್ತುವರಿ ಎಲ್ಲಿದೆ? ಅವ್ನ್ ಜಾಗ ನಮ್ ಪಕ್ಕದ ನಮ್ ಹುಡ್ಗಂದು, ಅದ್ ನಂದು. ಒತ್ತುವರಿ ಎಲ್ಲಿಂದ ಮಾಡೋಣ? ನಮ್ದು ಲಕ್ಷ್ಮಮ್ಮನವರೇ ಇಲ್ಲ 40-60 ಮೇಡಮ್ ಹಂಗಂದ್ರೆ? ಸರ್, 40-60 ಸೈಟ್ ಪೂರ್ತಿ ನಾನ್ ತಗೊಂಡಿದ್ದೀನಿ. ಇನ್ನೊಂದ್ ಸೈಟ್ ನಮ್ ಹುಡುಗ ನಟರಾಜ್ ಅಂತ, ಅವ್ರ ಹೆಸರು, ಪೊಲೀಸ್ ಅವರು, ಬೆಂಗಳೂರವರು, ಓಕೆ. ಅವರು ತಗೊಂಡಿದ್ದಾರೆ. ನಾವಿಬ್ರು ತಗೋಬೇಕಾದ್ರೆ ಪಕ್ಕದವ್ರು ಕೇಳಿದೆ ನಾನು, ಇಲ್ಲಮ್ಮ ತಗೋಬಹುದು, ನಂದು ಅವ್ರದ್ದು ಎಲ್ಲ ಒಟ್ಟಿಗೆ ತಗೊಂಡಿದ್, ನಾವು ತಗೊಳ್ಳಿ ಅಂದ್ರು. ಆಯ್ತಾ? ಹಾ ಹಾ ಓಕೆ. ಅವ್ರು ಇವತ್ತು ನಮ್ ಜೊತೆನೆ, ನಾವು ಅವ್ರಿಬ್ರು ಕೋರ್ಟಿಂದ ಕ್ಲಿಯರೆನ್ಸ್ ತಗೋಬಿಡೋಣ, ಇವನೇನೋ ಹೇಳ್ತಾ ಇದ್ದಾನಲ್ಲ ಅಂತ ಹಾಕಿದೀವಿ.